ಎಲ್ರಿಗೂ ನಮಸ್ಕಾರ. ವಿಡಿಯೋನ ತುಂಬಾ ಲೇಟ್ ಆಗಿ ರೆಕಾರ್ಡ್ ಮಾಡ್ತಾ ಇದೀನಿ. ಕಾರಣ ಏನಪ್ಪಾ ಅಂತಂದ್ರೆ ಸ್ಟೋರೇಜ್ ಫುಲ್ ಆಗಿತ್ತು. ವಿಡಿಯೋ ಅಪ್ಲೋಡ್ ಮಾಡಿ ಫೋನ್ ಅಲ್ಲಿ ಇದ್ದಂತ ವಿಡಿಯೋಗಳೆಲ್ಲ ಡಿಲೀಟ್ ಮಾಡಿ ಇವಾಗ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದೀನಿ. ಅದಕ್ಕೆ ತುಂಬಾ ಲೇಟ್ ಆಗಿತ್ತು. ಬೆಳಗ್ಗೆನೆ ಬಂದು ಒಂದ್ 400 ರೂಪಾಯಿ ಅರ್ನ್ ಮಾಡಿದೀನಿ. ಇವಾಗ ವಿಡಿಯೋ ಅಪ್ಲೋಡ್ ಮಾಡದ್ನಲ್ವಾ, ಇವಾಗ ರೆಕಾರ್ಡ್ ಮಾಡ್ತಾ ಇದೀನಿ. ತುಂಬಾ ಜನ ಹೇಳ್ತವ್ರೆ ನಿನಗ್ ಮಾತ್ರ ಡ್ಯೂಟಿ ಇಲ್ಲ, ಬೇರೆಯವ್ರಿಗೆ ಎಲ್ಲರಿಗೂ ಡ್ಯೂಟಿ ಇದೆ. ನೋಡ್ರಪ್ಪ, ಲೈನ್ ಆಗಿ 2, 4, 5, 6, 7, 8, 9, 10 ಖಾಲಿ ಗಾಡಿಗಳು ಓಡಾಡ್ತಾ ಇರೋದು. ಎಲ್ಲರಿಗೂ ಡ್ಯೂಟಿ ಐತೆ, ನನಗ್ ಮಾತ್ರ ಡ್ಯೂಟಿ ಇಲ್ಲ. ಎಲ್ಲರಿಗೂ ಡ್ಯೂಟಿ ಐತೆ. ಎಲ್ಲರೂ 3, 4 ಸಾವಿರ ದುಡಿತವ್ರೆ. ನಾನೇ ದುಡಿತಾ ಇಲ್ಲ, ಯಾಕಂತ ನನ್ ಕೊಬ್ಬು ಜಾಸ್ತಿ ಆಗೈತೆ. ಅದಕ್ಕೆ ಡ್ಯೂಟಿ ಇಲ್ವಲ್ಲ, ನನಗ್ ಮಾತ್ರ ಡ್ಯೂಟಿ ಇಲ್ಲ. ಎಲ್ಲರೂ ನೋಡಿ, ಅಲ್ಲೂ ಖಾಲಿನೇ ಐತೆ, ಅಲ್ಲೂ ಖಾಲಿ ಐತೆ, ಇಲ್ಲೂ ಖಾಲಿ ಐತೆ. ಎಲ್ಲರೂ 3, 4 ಸಾವಿರ ಅರ್ನ್ ಮಾಡ್ತವ್ರೆ. ನಾನೇ 1000 ರೂಪಾಯಿ ಅರ್ನ್ ಮಾಡ್ಕೊಂಡು ಡ್ಯೂಟಿ ಇಲ್ಲ ಅಂತ ಅಳ್ತಾ ಇರೋದು. ಯಾರಿಗೇನ್ ಹೇಳೋಣ, ನಮ್ಗೆ ಇರುವಂತ ಪ್ರಾಬ್ಲಮ್ ಅನ್ನ ನಾವ್ ಹೇಳ್ಕೊತಾ ಇದೀವಿ. ಕೆಲವೊಬ್ರು ಹೇಳ್ಕೊತಾ ಇಲ್ಲ. ನಾನು ಇರೋದನ್ನ ಓಪನ್ ಅಪ್ ಆಗಿ ಹೇಳ್ತಾ ಇದೀನಿ. ಡ್ಯೂಟಿಗಳು ಇಲ್ಲ, ಎಲ್ಲರಿಗೂ ಡ್ಯೂಟಿ ಐತೆ, ನಿನಗ್ ಮಾತ್ರ ಡ್ಯೂಟಿ ಇಲ್ಲ. ಹೌದು, ನನಗೆ ಡ್ಯೂಟಿ ಇಲ್ಲ. ಎಲ್ಲರೂ 3, 4 ಸಾವಿರ ಅರ್ನ್ ಮಾಡ್ತವ್ರೆ. ಓಕೆನಾ, ಖುಷಿನಾ? ನನಗ್ ಮಾತ್ರ ಡ್ಯೂಟಿ ಇಲ್ಲ. ಇನ್ನು ಮೇಲೆ ಯಾವಾಗ್ಲೂ ಒಂದೇ ಮಾತು ಹೇಳೋದು, ನನಗ್ ಮಾತ್ರ ಡ್ಯೂಟಿ ಇಲ್ಲ, ಬೇರೆ ಎಲ್ಲರಿಗೂ ಡ್ಯೂಟಿ ಐತೆ. ಸರಿನಾ? ಡ್ಯೂಟಿ ಮಾಡ್ಕೊಂಡೆ, 450 ರೂಪಾಯಿ ಮಾಡ್ಕೊಂಡೆ. ಐಟಮ್ ಬೇಕಾಗಿತ್ತು, ಬಿಸ್ಕಿಟ್ಸ್ ಮತ್ತೆ ಮಾಮೂಲಿ ಅಂಗಡಿಗೆ ಎಲ್ಲ ತಗೊಂಡು ಅಂಗಡಿ ಕಡೆ ಹೋಗ್ತಾ ಇದೀನಿ. ಅಂಗಡಿ ಕೊಟ್ಬಿಟ್ಟು ಪೀಕ್ ಅವರ್ ಅಲ್ವಾ, ಮುಗಿಯಕ್ ಬಂತು. ಇನ್ನೊಂದು 2 ಅವರ್ ಎಷ್ಟಾಗುತ್ತೆ ಅಷ್ಟು ಮಾಡ್ಕೊಂಡು 12 ಗಂಟೆನಲ್ಲಿ ಮನೆ ಕಡೆ ಹೋಗೋಣ. ಎಲ್ಲರಿಗೂ ಡ್ಯೂಟಿ ಐತೆ, ನನಗ್ ಮಾತ್ರ ಇಲ್ಲ. ಇಷ್ಟ ಇದ್ಮೇಲೆ ನಮ್ ಸಾಹೇಬ್ರಿಗೆ ದೋಸೆ ಬೇಕಾಗಿತ್ತು, ದೋಸೆ ತಗೊಂಡು ಹೊಂಟಿದೀನಿ. ಯಾಕಣ ಹೆಂಗೆ ಡ್ಯೂಟಿ? ಯಾರು ಹೇಳ್ತಾ ಇದ್ರು ಎಲ್ಲರಿಗೂ ಡ್ಯೂಟಿ ಐತೆ, ನಿನಗ್ ಮಾತ್ರ ಡ್ಯೂಟಿ ಇಲ್ಲ ಅಂತೇಳಿ ಕಮೆಂಟ್ನಾಗ. ಅಲ್ಲ, 2 ಅವರ್ ಆಯ್ತು ಡ್ಯೂಟಿ ಇಲ್ಲ. 50 ರೂಪಾಯಿ ಮಾಡೀನಿ 2 ಅವರಲ್ಲಿ. ನಾನೇ ಪರವಾಗಿಲ್ಲ, ಒಂದ್ 5 ಡ್ಯೂಟಿ ಲೋಕಲ್ ಆಯ್ತು ಈ ಕಡೆ ಹೋಗ್ಬಿಟ್ಟು ಹೊಡ್ಕೊಂಡ್ ಬಂದೆ. ಕಮೆಂಟ್ ಅಲ್ಲಿ ಹೇಳ್ತಾ ಇದ್ರು ನಿನಗ್ ಮಾತ್ರ ಡ್ಯೂಟಿ ಇಲ್ಲ, ಎಲ್ಲರೂ ದುಡಿತವ್ರೆ. 12 ಅವರ್ ಡ್ಯೂಟಿ ಮಾಡ್ಬೇಕಂತೆ. ನೀನ್ ಎಷ್ಟು ಅವರ್ ಮಾಡ್ತೀಯಾ? ಟೈಮ್ ಇಲ್ಲ ನಮ್ದು. ಬೆಳಗ್ಗೆ ಗಾಡಿ ಇದ್ದಾರೆ, ಸಾಯಂಕಾಲನ ಮನೆಗೆ. ಇವಾಗ ಡ್ಯೂಟಿ ಇಲ್ಲ ಅಂತ ರೋಡ್ ಸೈಡ್ ಪಕ್ಕದಲ್ಲಿ ಕೂತ್ಕೋಬೇಕು. 50 ರೂಪಾಯಿ ಮಾಡಿ ಒಂದು 100 ರೂಪಾಯಿ ಖರ್ಚಾಗಿತ್ತೆ. 50 ರೂಪಾಯಿ ದುಡ್ದು 100 ರೂಪಾಯಿ ಖರ್ಚಾಗೈತೆ. ರೋಡ್ ಸೈಡ್ ಅಲ್ಲಿ ಹಾಕೊಂಡ್ ಕೂತಿದ್ದಾರೆ. ಏನ್ ಹೇಳೋಣ ಇವಾಗ? ಯಾರು ಹೇಳ್ತಾ ಇದ್ರು ಡ್ಯೂಟಿ ಎಲ್ಲರಿಗೂ ಐತೆ, ನಿನಗ್ ಮಾತ್ರ ಇಲ್ಲ ಅಂತ. ನಾನು ಹೇಳ್ತಾ ಇದೀನಿ ಡ್ಯೂಟಿ ಇಲ್ಲ ಅಂತ. ಆಯ್ತಪ್ಪ, ನನಗ್ ಮಾತ್ರ ಡ್ಯೂಟಿ ಇಲ್ಲ, ಎಲ್ಲರಿಗೂ ಐತೆ. ಓಕೆನಾ? ಆಯ್ತಲ್ಲ ಡ್ಯೂಟಿ? ಎಲ್ಲ ಮಾತಾಡ್ತಾರ. ನನಗಂತ ಅಲ್ಲ ಗುರುವೆ, ಎಲ್ಲರಿಗೂ ಅದೇ ಗೋಳು. ಒಬ್ರು ಇಬ್ರು ಅಲ್ಲ, ಎಷ್ಟು ಗಾಡಿಗಳು ನಿಂತಿದಾವ ಗೊತ್ತಾ? ಪೀಕ್ ಅವರ್ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡ್ಕೋಬೇಕು. ಪೀಕ್ ಅವರ್ ಮುಗೀತಾ? ಇವಾಗ ನಾನು 3 ಜನ ಕೇಳ್ಕೊಂಡ್ ಬಂದಿರೋದು. ಅವ್ರ ವಿಡಿಯೋ ಬೇಡ ಅಂತಂದ್ರು. 3 ಜನ ಕೇಳಿದ್ರು. ಅದೇ ಒಬ್ರು ಬೆಳಿಗ್ಗೆ 5:30 ಬಂದಿದ್ದಾರೆ. ಮೆಜೆಸ್ಟಿಕ್ ಹೋಗಿ, ಮೆಜೆಸ್ಟಿಕ್ ಇಂದ ಬೇರೆ ಕಡೆಗೆ ಹೋಗಿ, ಬೇರೆ ಕಡೆಯಿಂದ ಇಲ್ಲಿಗೆ ಬಂದು ಇಲ್ಲಿ ಕೂತಾರೆ ಬಿಸಿಲು ಕಾಯ್ಕೊಂಡು. ಏನಂದ್ರೆ ಡ್ಯೂಟಿ ಇಲ್ಲ ಅಂತ. ರೋಡ್ ಸೈಡ್ ಅಲ್ಲಿ ಕೂತ್ಕೊಳ್ಳಕ್ ನಮ್ಗೆ ಅಂತವಲ್ಲ ಡ್ಯೂಟಿ ಇಲ್ದೆ. ಡ್ಯೂಟಿ ಇಲ್ಲ ಅಂತಂದ್ರೆ ಇಲ್ಲ ಗುರುವೆ, ಅದ್ರಲ್ಲೇನು ಕುಂದ್ರಿಂಗ. ಕುಂದ್ರ ಹಿಂಗ್ ಕುತ್ಕೋಬೇಕು ಹಿಂಗೆ. ಆ ಕಡೆ ಈ ಕಡೆ ಬೇಡ, ಆ ಕಡೆ ಈ ಕಡೆ ಬೇಡ. ಹಂಗೆ ಕೂತ್ಕೊಳ್ಳಿ. ಆ ಕಡೆ ಈ ಕಡೆ ನೋಡ್ದ. ಸೋಮ್ ಆರಾಮ್. ಆರಾಮ್ ಸರಿ. ಕುಂದ್ರ. ಹಿಂಗೆ ಕುಂದ್ರಬೇಕು. ಎತ್ಕೋತಿ ಅಂತೇಳಿ ನೋಡು. ಕುಂದ್ರ ಈಗ. ಕುಂದ್ರ. ಇವಾಗ ಉಳ್ಳಾಡು. ಆ ಕಡೆ ಉಳ್ಳಾಡು, ಈ ಕಡೆ ಉಳ್ಳಾಡು. ಎತ್ಕೋರಿ ನನ್ನ, ಎತ್ಕೊಂಡ್ ತಿರ್ಗಾಡಿ ಅಲ್ಲ ನೀನು. ಅವನು ನಡಿ, ಕತ್ತೆ ಅಯ್ಯಯ್ಯೋ. ಚೀ ದೋಸೆ ತಿನ್ಸಿದ್ರೆ ನಮ್ಮಮ್ಮ ದೋಸೆ ತಿನ್ನಿಸ್ತಾಳೆ ನೋಡಿ ಹೆಂಗ್ ಮಾಡ್ತಾನೆ. ಚೀ ಊಟ ಬೈಟ್ ಖಾ. ಕ್ಯಾಮ್ರಾ ನೋಡ್ಬಿಟ್ಟು ಹೆಂಗ್ ಸೈಲೆಂಟ್ ಅಕ್ಕನ್ ನೋಡ್ಬೇವ. ಬಹಳ ಚಲೋ ಅದ ನೀವ. ಏನ ಟಿಂಗ್ ಟಿಂಗ್ ಕ್ಯಾಮ್ರಾ ನೋಡ್ಬಿಟ್ಟು ಹೆಂಗ್ ಸೈಲೆಂಟ್ ಆಗ್ತಾನ ನೋಡ್. ಕ್ಯಾಮ್ರಾ ಆಫ್ ಆಯ್ತಾ, ಫುಲ್ ವೈಲೆಂಟ್.
ಏನ ಕ್ಯಾಮ್ರಾ ಮುಂದೆ ನಡೆಯಲ್ಲ ನಿಂದು, ಕ್ಯಾಮ್ರಾ ಆಫ್ ಆಯ್ತಾ ಅವಾಗ್ಲೇ. 1 2 3 4 5 6 7 8 9 10 ಗಾಡಿಗಳು. ಎಲ್ಲರಿಗೂ ಡ್ಯೂಟಿ ಇದೆ ಅಲ್ವಾ? ಎಲ್ಲರಿಗೂ ಡ್ಯೂಟಿ ಇದೆ. ಡ್ಯೂಟಿ ಇಲ್ಲದೆ ಇವರು ಇಲ್ಲಿ ಸೈಡ್ ಅಲ್ಲಿ ನಿಲ್ಲಿಸ್ಕೊಂಡು ನಿಲ್ಲಕ್ಕೆ ಏನಕ್ಕೆ? ಡ್ಯೂಟಿ ಇರ್ಲಾರ್ದಕ್ಕೆ. ಕಮೆಂಟ್ ಅಲ್ಲಿ ಹೇಳ್ತೀರಾ ಡ್ಯೂಟಿ ಇದೆ ನಿಮಗ್ ಮಾಡಕ್ ಆಗ್ತಾ ಇಲ್ಲ ಅಂತ. ಇವರೆಲ್ಲ ಯಾರು ಮತ್ತೆ ಆಟೋ ನಿಲ್ಲಿಸ್ಕೊಂಡು ನಿಂತಿರಲ್ಲ, ಡ್ಯೂಟಿಗೋಸ್ಕರನೇ ವೇಟಿಂಗ್ ಅವರು. ಡ್ಯೂಟಿ ಬೀಳ್ತಾ ಇಲ್ಲ ಅಂತ. ನಂದು ಆನ್ ಅಲ್ಲೇ ಐತೆ ಡ್ಯೂಟಿ. ಸೊ ಇವಾಗ ನಮಾಜ್ಗೆ ಹೋಗ್ಬಿಟ್ಟು ಬಂದು ಮನೆಯಿಂದ ಡ್ಯೂಟಿ ಮೇಲೆ ಹೊರಡ್ತಾ ಇದೀನಿ. 4 ಗಂಟೆ ಇವಾಗ ಟೈಮ್ ಬಂದ್ಬಿಟ್ಟು 4 ಗಂಟೆ. ಇವಾಗ ಡ್ಯೂಟಿ ಮೇಲೆ ಹೊರಡೋಣ. ಅದಕ್ಕೆ ನಮ್ಮ ಮುಂಚೆ ಕಾಕಿ ಹಾಕೊಂಡ್ಬಿಡೋಣ. ಇದೇನಪ್ಪ ನೆನ್ನೆ ಇದ್ದಿದ್ ಶರ್ಟ್ ಐತೆ ಅನ್ಕೊಂಡಿದ್ದೀರಾ? ಡೋಂಟ್ ಮೈಂಡ್. ಯಾಕಂತಂದ್ರೆ ನನ್ನ ಹತ್ರ ಬ್ಲಾಕ್ ಟಿ ಶರ್ಟ್ಸ್ ಸುಮಾರು ಜಾಸ್ತಿನೇ ಇದಾವೆ. ಯಾಕಂದ್ರೆ ನಮ್ ಜಾಸ್ತಿ ಬೇರೆ ಕಲರ್ ಟಿ ಶರ್ಟ್ ಹಾಕಲ್ಲ. ನಂಗೆ ಬ್ಲಾಕ್ ಅಂದ್ರೆ ತುಂಬಾ ಇಷ್ಟ. ಇದೇ ಒಂದು 5-6 ಇದಾವೆ. ಚೆನ್ನಾಗ್ ಕಾಣಿಸ್ತೈತಾ? ಇವಾಗ ಇರುವಂತ ಚಳಿಗೆ ಒಳಗಡೆ ಟಿ ಶರ್ಟ್ ಇರ್ಲೇಬೇಕು. ಇಲ್ಲ ಅಂತಂದ್ರೆ ಸಾಯಂಕಾಲ ಆಯ್ತು ಅಂತಂದ್ರೆ ಚಳಿ ಬೆಚ್ಚನಿರುತ್ತೆ. ಇಲ್ಲ 250 ಮೀಟರ್ ಪಿಕಪ್ ಐತೆ, ಬನ್ನಿ ಪಿಕಪ್ ಮಾಡೋಣ. ನೇಪಾಳ ಬ್ಯಾಪ್ಟಿಸ್ಟ್ ಕರ್ಕೊಂಡೋಗಿ ಡ್ರಾಪ್ ಮಾಡೋಣ. ಇಲ್ಲೇ ಒಳಗಡೆ ಪಿಕಪ್, ಇಲ್ಲೇ ಪಿಕಪ್ ಇರೋದು ಒಳಗಡೆ. ಸೊ ತುಂಬಾ ಜನ ವಿಡಿಯೋಗಳಲ್ಲಿ ಇವತ್ತೊಂದು ವಿಡಿಯೋ ಮಾಡಿದ್ದೆ, ಬೈಕ್ ಟ್ಯಾಕ್ಸಿನ ಪ್ರಾಬ್ಲಮ್ ಆಗ್ತಾ ಇರೋದ್ರ ಬಗ್ಗೆ, ಮತ್ತೆ ಒಂದು ನ್ಯೂಸ್ ಆರ್ಟಿಕಲ್ ಅವರು ಪಬ್ಲಿಷ್ ಮಾಡಿರೋದ್ರ ಬಗ್ಗೆ ತುಂಬಾ ಜನ ಕಮೆಂಟ್ ಮಾಡಿ ಹೇಳ್ತಾ ಇದ್ದೀರಾ, ನೀವು ಮೀಟರ್ ಹಾಕೋದ್ರ ಬಗ್ಗೆ ಏನಕ್ಕೆ ಮಾತಾಡಲ್ಲ? ತುಂಬಾ ಸರಿ ಮಾತಾಡಿದೀನಿ. ಲಾಯರ್ ಜಗದೀಶ್ ವಿಡಿಯೋದಲ್ಲೂ ಕೂಡ ನೀವು ನೋಡ್ಕೋಬಹುದು. ಆ ವಿಡಿಯೋ ಔಟ್ ಆದ್ಮೇಲೆ ನನ್ಗೆ ಯಾವ ರೀತಿ ಹೇಟು ಟ್ರೋಲ್ ಮಾಡಿದ್ರು ಅಂತಂದ್ರೆ ಗೊತ್ತಿಲ್ಲ ನಿಮ್ಗೆ. ವಿಡಿಯೋ ಡಿಲೀಟ್ ಮಾಡು ಅಂತ ತುಂಬಾ ಪ್ರೆಷರೈಸ್ ಮಾಡಿದ್ರು. ಬೇರೆ ಯಾರು ಅಲ್ಲ, ನಮ್ ಜೊತೆಲಿದ್ದವ್ರು. ಅದು ಅಲ್ಲದೆ ನನ್ನನ್ನ ಯಪ್ಪ ಯಾವನೋ ಒಬ್ಬ ಪುಣ್ಯಾತ್ಮ ನನ್ ಜೊತೆ ಕಿತ್ತಾಡ್ದವನು, ಅವನು ಒಂದು ವಿಡಿಯೋ ಮಾಡಿದ್ದ. ಏನಂತ? ನಾವು ಮೀಟರ್ ಹಾಕೊಂಡು ಸೇವೆ ಕೊಡೋರು ಹೂ ಅಂತ. ಅದಕ್ಕೆ ಮೀಟರ್ ಬಗ್ಗೆ ನಾನು ಮಾತಾಡೋದಿಲ್ಲ. ನಾನಾಯ್ತು, ನನಗೆ ಕೆಲಸ ಆಯ್ತು. ಏನೋ ಒಂದು ಉಪಯೋಗ ಆಗ್ಬೇಕಾ ಮಾತಾಡ್ತೀನಿ, ಇಲ್ವಾ ಬಾಯಿ ಮುಡ್ಕೊಂತ ಅಷ್ಟೇ. ನಾನ್ ಡ್ಯೂಟಿ ಏನಕ್ ಬೀಳ್ತಾ ಇಲ್ಲ ಅಂತ ನಾನು ಇಲ್ಲಿ ನೋಡಿದ್ರೆ ಅಣ್ಣ ಸೆಲ್ಫಿ ತಗೊಂಡಿಲ್ಲ ಅಂತ ಡ್ಯೂಟಿನ ಆಫ್ ಮಾಡ್ಬಿಟ್ಟವನು. ಅದನ್ನ ನೋಡೇ ಇಲ್ಲ ನಾನು. ಇವಾಗ ನೋಡಿದೆ, ಅವಾಗ ಗೊತ್ತಾಯ್ತು, ಓ ಸೆಲ್ಫಿನೇ ತಗೊಂಡಿಲ್ಲ, ಅದಕ್ಕೆ ಡ್ಯೂಟಿ ಆಫ್ ಮಾಡಿಕ್ಕವ್ರೆ ಅಂತ. ಅವಾಗಿಂದ ಕಾಯ್ತಾ ಇದ್ದೀನಿ ಡ್ಯೂಟಿ ಯಾಕೆ ಬೀಳ್ತಾ ಇಲ್ಲ ಅಂತ. ನೋಡೋಣ ಇವಾಗ ಡ್ಯೂಟಿ ಬೀಳ್ತಾವೋ ಇಲ್ವಾ. ಮೀಟರ್ ಬಗ್ಗೆ ನಾನು ತುಂಬಾ ಸಾರಿ ಹೇಳಿದೀನಿ, ಬಟ್ ತುಂಬಾ ಜನ ಕೇಳಿಲ್ಲ. ಇವತ್ತೊಂದು ವಿಡಿಯೋ ಮಾಡಿದ್ದೆ, ಅದಕ್ಕೆ ತುಂಬಾ ಕಮೆಂಟ್ಸ್. ಮೀಟರ್ ಹಾಕಿ ಓಡ್ಸೋದಿಲ್ಲ. ನಾನಂಕೂ ಮೀಟರ್ ಹಾಕ್ತೀನಿ ಗುರುವೆ. ಕೆಲವೊಬ್ರು ಹಾಕಲ್ಲ, ನಾನು ಏನೋ ಮಾಡಕ್ ಆಗಲ್ಲ. ಹೇಳೋರ್ಗೆ ತಿಳಿಸ್ ಹೇಳ್ಬೋದು. ಕೆಲವೊಂದು ಸ್ಟ್ಯಾಂಡ್ ಅವ್ರಿಗಂಕರು ಹೇಳಕ್ ಆಗಲ್ಲ. ಹೇಳ್ಬಿಟ್ರೆ ಹುಡುಕೊಂಡ್ ಬರ್ತಾರೆ ಮನೆ ಹತ್ರ, ಅವ್ರ ಮೀಟರ್ ಹಾಕೋರು. ನಾವು ಬೈಕ್ ಬರ್ತಾವ ಪದಗಳು ಬೇಡ, ಯಾರಿಗೂ ಏನು ಹೇಳೋದ್ ಬೇಡ. ಇಷ್ಟ ಇದ್ರೆ ಮೀಟರ್ ಹಾಕಿ, ಇಲ್ವಾ ಓಲಾ ಊಬರ್ ರ್ಯಾಪಿಡೋ ನಮ್ಮ ಹತ್ರ ಯಾವ್ದ್ರಲ್ಲಾದ್ರೂ ಬುಕ್ ಮಾಡಿ, ಅಷ್ಟೇ ಮಾಡಿ. ಅದ್ರಲ್ಲೂ ಬುಕಿಂಗ್ ಅಲ್ಲೂ ಕೆಲವೊಬ್ರು ಇದಾರೆ, ಏನ್ ಮಾಡ್ತಾರೆ ಅಂತಂದ್ರೆ 50 ರೂಪಾಯಿ ಎಕ್ಸ್ಟ್ರಾ ಕೊಟ್ರೆ ಬರ್ತೀನಿ, ಇಲ್ಲ ಅಂದ್ರೆ ಕ್ಯಾನ್ಸಲ್ ಮಾಡು, ಈ ರೀತಿನೂ ಹೇಳೋರು ಇದಾರೆ. ನೋಡಿದೀನಿ ನಾನೇ ಕಣ್ಣಾರಿ ತುಂಬಾ ಸಾರಿ. ಏನ್ ಮಾಡ್ತೀರಾ, ಎಲ್ಲ 5 ಬರಲು ಸಮಯ ಇರಲ್ಲ, ನಿಯತ್ತಾಗಿ ಮೀಟರ್ ಹಾಕೋರು ಇದಾರೆ. ಇವಾಗ ಜಸ್ಟ್ ಒಂದ್ ಸೀನ್ ಆಯ್ತು, ಒಬ್ರು ವಯಸ್ಸಾದವ್ರು ನನಗ್ ಕೇಳಕ್ ಬಂದಿದ್ರು ಮೆಜೆಸ್ಟಿಕ್ ಬನ್ನಿ ಅಂತ ಹೇಳ್ತಾ ಇದ್ದೆ. ಇನ್ನೊಬ್ರು ಪಕ್ಕದಲ್ಲಿ ಇರು ನಾನು ಹೋಗ್ತೀನಿ, ನಮ್ ಆ ಕಡೆನೇ ಹೋಗ್ಬೇಕು ಅಂತಂದ್ರು. ಮೀಟರ್ ಹಾಕೊಂಡ್ ಕರ್ಕೊಂಡ್ ಹೋದ್ರು ಮೆಜೆಸ್ಟಿಕ್. ಇಲ್ಲಿಂದ ಹೆಬ್ಬಾಳದಿಂದ ಮೀಟರ್ ಹಾಕೋರು ಇದಾರೆ. ತುಂಬಾ ಕಮ್ಮಿ, ಜಾಸ್ತಿ ಇಲ್ಲ, ತುಂಬಾ ಕಮ್ಮಿ. ಕೆಲವೊಬ್ರು ಹಾಕ್ತಾರೆ, ಕೆಲವೊಬ್ರು ಹಾಕಲ್ಲ. ಏನು ಮಾಡಕ್ ಆಗಲ್ಲ. ಬನ್ನಿ ವೇಟ್ ಮಾಡೋಣ, ಸ್ವಲ್ಪ ಡ್ಯೂಟಿ ಬರ್ತಾ ಇಲ್ಲ, ಬಂದ್ಮೇಲೆ ಹೋಗೋಣ. ಹಿಂಗೆ ಹಿಂದೆ ಬಸ್ ಐತೆ, ಇಲ್ಲೂ ಬಸ್ ಐತೆ. ಈ ಬಸ್ ಏನಾದ್ರು ಹಿಂದೆ ಬಂದ್ ನಿಂತಾಗ ಪುಕ್ಕ ಹತ್ತು ಬಿಡುತ್ತೆ. ಏನಕ್ಕಂದ್ರೆ ಮೊನ್ನೆ ಒಂದ್ ವಿಡಿಯೋ ನೋಡಿದೆ, ಮುಂದೆ ಒಂದ್ ಬಸ್ ನಿಂತೈತೆ, ಹಿಂದೆ ಒಂದ್ ಬಸ್ ಐತೆ. ಬಸ್ಸನು ಏನ್ ಮಾಡೋದ್ ಗೊತ್ತಿಲ್ಲ, ಬಂದ್ಬಿಟ್ಟು ಹಿಂಗ್ ಪೂರ್ತಿ ಆಟೋ ಅಪ್ಪಚ್ಚಿ. ಅದಕ್ಕೆ ಈ ರೀತಿ ಬಸ್ಗಳು ನಿಂತಾಗ ಸ್ವಲ್ಪ ಹೆದರಿಕೆ. ಆ ಕಡೆನೆ ನೋಡ್ತಾ ಇರ್ತೀನಿ. ಸಡನ್ ಆಗಿ ಜಂಪ್ ಆಗಕ್ಕೂ ಆಗಲ್ಲ ಆಟೋದಲ್ಲಿ. ಒಂದೊಂದ್ಸರಿ ಕೈ ಅಥವಾ ಕಾಲು ಸಿಕ್ಕಾಕೊಂಡ್ಬಿಡುತ್ತೆ. ಸಡನ್ ಆಗಿ ಹಿಂಗ್ ಜಂಪ್ ಹೊಡಿಯಕ್ ಆಗಲ್ಲ. ನಿಂತಿರ್ತಾವಲ್ಲ, ಸ್ವಲ್ಪ ಹೆದರಿಕೆ. ಅದ್ರಲ್ಲಿ ನಂಗು BMTC ನೋಡೋದ್ರನ್ನ ಸ್ವಲ್ಪ ಹೆದರಿಕೆ. ಇತ್ತೀಚೆಗೆ ಆಗ್ತಿರೋ ಆಕ್ಸಿಡೆಂಟ್ ನೆನೆಸ್ಕೊಂಡ್ರೆ ಬಾಯಲ್ಲಿ ಬರುತ್ತೆ. ಆ ಕಡೆಯಿಂದ ಈ ಕಡೆ ಕೆಂಪಾಪುರ ಕಡೆ ಹೋಗ್ತಾ ಇದೀನಿ. ಅಲ್ಲಿ ಯಾವ್ದು ಡ್ಯೂಟಿ ಬೀಳಿಲ್ಲ. ಎಷ್ಟೊತ್ತವರೆಗೂ ಕಾದೆ ಸಾಕಾಯ್ತು. ಸೊ ಅದಕ್ಕೆ ನೋಡೋಣ ಮುಂದೆ ಯಾವ್ದಾದ್ರು ಡ್ಯೂಟಿ ಬೀಳುತ್ತೋ ಇಲ್ವೋ. 5 ಗಂಟೆ ಬೀಳ್ಬೇಕು ಡ್ಯೂಟಿ, ಒಂದು ಬೀಳ್ತಾ ಇಲ್ಲ. ನೋಡೋಣ, ಸ್ವಲ್ಪ ಜಾಮ್ ಇರುತ್ತೆ ಹೆಬ್ಬಾಳ, ಯಾಕೋ ಗೊತ್ತಿಲ್ಲ. ಹಿಂಗ್ ಹೋಗುವಾಗ ಜಾಮ್ ಐತೆ. ಅಲ್ಲಿ BMTC ಬಸ್ ಸ್ಟಾಪ್ ಐತೆ, ಅದಕ್ಕೆ ಸ್ವಲ್ಪ ಜಾಮು. ಇನ್ನೊಂದ್ ಏನಂತಂದ್ರೆ, ಆ ರೋಡ್ ಅಲ್ಲಿ ಇರೋರು ಈ ರೋಡ್ ಬರಕ್ಕೆ ಮುಂದೆ ಒಂದು ಚಿಕ್ಕದಾಗಿ ಟರ್ನಿಂಗ್ ಕೊಟ್ಟವ್ರೆ. ಅದಕ್ಕೆ ಮುಂದೆ BMTC ಬಸ್ ನೋಡಿದ್ರೆ ಹೆದರಿಕೆ ಬರ್ತೈತೆ. ಇಲ್ಲಿಂದ ಪಾರಾಗೋಣ ಅಂತ. ಪಾರಾಗ ಮುಂದೆ ಮೂವ್ ಆದ್ರೇನೆ ಅಲ್ವಾ, ಗಾಡಿಗಳೇ ಮೂವ್ ಆಗ್ತಾ ಇಲ್ಲ. ಇದರಿಂದ ನನ್ಗೆ ಅಷ್ಟೊಂದು ಟೆನ್ಷನ್ ಆಗ್ತಲ್ಲ. ಅವು ಇನ್ನೊಂದು ಗಾಡಿಗಳು ಇರ್ತಾವ ನೋಡಿ, ಪ್ರೈವೇಟ್ ಬಸ್ಗಳು ಹಾರ್ನ್ ಹಾಕೊಂಡ್ ಬರ್ತಾರಲ್ಲ, ಡಿಸೈನ್ ಹಾರ್ನ್ ಹಾಕೊಂಡು ಸಡನ್ ಆಗಿ ಹಿಂದೆ ಪಕ್ಕ ಬಂದ್ಬಿಟ್ಟು ಹಾರ್ನ್ ನೋಡ್ಬಿಟ್ರೆ ಹೆದರಿಕೆ ಆಗ್ಬಿಡುತ್ತೆ. ನೋಡೋಣ ಇವಾಗ ಸ್ವಲ್ಪ ನನ್ ಪಿಕಪ್ ಇರೋದಿದ್ರ ಒಳಗಡೆ ಹಿಂಗ್ ಜಾಮ್ ಆಗೈತೆ ನೋಡಿ. 5 ನಿಮಿಷ ಆಯ್ತು ವೆಯ್ಟ್ ಮಾಡ್ತಾ, ದಾರಿನೇ ಬಿಡಲ್ಲ. ಇವಾಗ ಈ ಕಡೆಯಿಂದ ಹೋಗ್ಬೇಕು ಅಂತಂದ್ರೆ ಅಲ್ಲಿ ಪ್ರಾಬ್ಲಮ್. ಏನಪ್ಪಾ ಪ್ರಾಬ್ಲಮ್ ಅಂತಂದ್ರೆ ಅಲ್ಲಿ ರೋಡ್ ಸರಿ ಇಲ್ಲ, ಸ್ವಲ್ಪ ಹಳ್ಳ ಐತೆ, ಕೂತ್ಕೊಂಡ್ಬಿಡುತ್ತೆ ಟೈರ್. ಇಲ್ಲೇ ಲೆಫ್ಟ್ ಹೊಡಿಬೇಕು ನಾನು ಇವಾಗ. ನೋಡೋಣ ಬನ್ನಿ. 10 ಕಿಲೋಮೀಟರ್ 273, 7 ಕಿಲೋಮೀಟರ್ 141, 7 ಕಿಲೋಮೀಟರ್ 188. ಒಂದೊಂದ್ಸಾರಿ ಜಾಸ್ತಿ ಕೊಡ್ತಾನೆ, ಒಂದೊಂದ್ಸಾರಿ ಕಮ್ಮಿ ಕೊಡ್ತಾನೆ, ಏನು ಮಾಡಕ್ ಆಗಲ್ಲ. ಸೊ ಇವಾಗ ನಾನು ಎಲ್ಲಿಂದ ಅಂತಂದ್ರೆ ಬ್ಯಾಪ್ಟಿಸ್ಟ್ ಹೋದೆ, ಡ್ರಾಪ್ ಮಾಡಿದೆ. ಅಲ್ಲಿಂದ ಡ್ಯೂಟಿ ಬೀಳ್ತಾ ಇರ್ಲಿಲ್ಲ.
ಬ್ಯಾಪ್ಟಿಸ್ಟ್ ಇಂದ ಬರ್ತಾ ಆಸ್ಟರ್ ಹಾಸ್ಪಿಟಲ್ ಇದೆಯಲ್ಲ ಆ ಕಡೆ ಬಂದೆ. ಆಸ್ಟರ್ ಹಾಸ್ಪಿಟಲ್ ಇಂದ ಮಣಿಪಾಲ್ ಹಾಸ್ಪಿಟಲ್ ಡ್ರಾಪ್ ಮಾಡಿ ಇದ್ರ ಒಳಗಡೆ ಹೋಗಿದ್ದೆ, ಯಾವ್ದಪ್ಪ ಕೆಂಪಾಪುರ ಒಳಗಡೆ. ಅಲ್ಲಿ ಡ್ಯೂಟಿ ಚೆನ್ನಾಗಿ ಬಿತ್ತು. ಅಲ್ಲಿಂದ ಕಮ್ಮನಹಳ್ಳಿಯಿಂದ ಇಲ್ಲಿಂದ ಇವಾಗ ಬ್ಯಾಟರ್ ಅಂಡ್ ಪ್ರಾಫಿಟ್ ಐತೆ, ಅಲ್ಲಿಗೆ ಹೋಗೋಣ ಇವಾಗ. ಸೊ ನಾನು ಆದಷ್ಟು ಕಮ್ಮಿ ಡ್ಯೂಟಿ ಮಾಡ್ತಾ ಇದ್ದೀನಿ, ಜಾಸ್ತಿ ಡ್ಯೂಟಿ ನಾನು ಮಾಡ್ತಾ ಇಲ್ಲ. ಕಾರಣ ಏನಪ್ಪಾ ಅಂತಂದ್ರೆ ನನ್ ಗಾಡಿ ಸೀಸಿಂಗ್ ಅಲ್ಲಿ ಇರೋದ್ರಿಂದ ಸೋಮವಾರ ತನಕ ಸ್ವಲ್ಪ ನಾನು ಡಿಲೇ ಮಾಡ್ತೀನಿ. ಯಾಕಂತಂದ್ರೆ ಲೋಕಲ್ ಎಷ್ಟಾಗುತ್ತೋ ಅಷ್ಟು ಅರ್ನಿಂಗ್ ಮಾಡ್ತಾ ಇದ್ದೀನಿ. ಇಲ್ಲ ಅಂತಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ, ಸೀಸರ್ ಏನಾದ್ರು ಹಿಡೋದಂತಂದ್ರೆ ಗಾಡಿ ಸೀಸ್ ಆಗ್ಬಿಡುತ್ತೆ. ಯಾಕಂದ್ರೆ 3 ತಿಂಗಳಿಂದ ಲೋನ್ ಕಟ್ಟಿಲ್ವಲ್ಲ, ಅದೇ ಒಂದು ಪ್ರಾಬ್ಲಮ್. ಆ ಕಾರಣಕ್ಕೆ ನನ್ನ ದುಡಿಮೆ 1000, 1200, 1300 ಅಲ್ಲಿಗೆ ನಾನು ಸ್ಟಾಪ್ ಮಾಡ್ತಾ ಇದ್ದೀನಿ. ಏನಂದ್ರೆ ಹೆಚ್ಚಿಗೆ ದುಡಿಬಹುದು ಇಲ್ಲ ಅಂತಲ್ಲ, ಹಿಡಿದು ಬಿಟ್ಟು ಗಾಡಿ ಸೀಸ್ ಆಗ್ಬಿಟ್ರೆ ಕೈಯಲ್ಲಿ ಗಾಡಿ ಇಲ್ಲದೆ ಆ ದುಡಿಮೆನೂ ನಿಂತು ಹೋಗ್ಬಿಡುತ್ತೆ. ಸೊ ಆ ಕಾರಣದಿಂದ ನಾನು ಆದಷ್ಟು ಲೋಕಲ್ ಅಲ್ಲಿ ಸ್ವಲ್ಪ ಒಂದು 5 ಕಿಲೋಮೀಟರ್ ರೇಂಜ್ ಅಲ್ಲಿ ಅಷ್ಟೇ ಡ್ಯೂಟಿಗಳನ್ನ ಮಾಡ್ತಾ ಇದ್ದೀನಿ. ತುಂಬಾ ಕಮ್ಮಿ ಲಾಂಗ್ ಹೋಗೋದು. ಇವಾಗ ಈ ಲಾಂಗ್ ಡ್ಯೂಟಿಗಳನ್ನ ನಾನು ಸೋಮವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿ ತನಕ ಸ್ವಲ್ಪ ಏನಂತಂದ್ರೆ ಹುಷಾರಲ್ಲಿ ಆದಷ್ಟು ನೋಡ್ಕೊಂಡು ಸೀಸರ್ ಹಿಡಿಲಾರ್ದಂಗೆ ಡ್ಯೂಟಿಗಳನ್ನ ಮಾಡ್ಕೊಂಡು ಇರ್ಬೇಕಾಗತ್ತೆ. ಅದಕ್ಕೆ ಇಲ್ಲ ಅಂತಂದ್ರೆ ನಾನು ಲಾಂಗ್ ಡ್ಯೂಟಿ ಹೋಗ್ತೀನಿ, ಪ್ರಾಬ್ಲಮ್ ಏನಿಲ್ಲ ನಂಗೆ. ಇವಾಗ ಏನು ಆ ರೀತಿ ಸಿಚುವೇಶನ್ ಇಲ್ಲ, ಲಾಂಗ್ ಡ್ಯೂಟಿ ಹೋಗ್ಬಿಟ್ಟು ಬರ್ಬೋದು. ಬಟ್ ಸೋಮವಾರ ತನಕ ಸ್ವಲ್ಪ ಪ್ರಾಬ್ಲಮ್. ಸೋಮವಾರದ ಮೇಲೆ ಯಾವುದೇ ಡ್ಯೂಟಿ ಬರಲಿ. ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ನಾನು ಆದಷ್ಟು ನನ್ನ ಕಡೆಯಿಂದ ಡ್ಯೂಟಿ ಕ್ಯಾನ್ಸಲ್ ಆಗ್ಬಾರ್ದು, ಡ್ಯೂಟಿ ರಿಜೆಕ್ಟ್ ಆಗ್ಬಾರ್ದು. ಇದನ್ನ ನಾನು ಟ್ರೈ ಮಾಡ್ತೀನಿ. ಒಂದ್ಸಾರಿ ಡ್ಯೂಟಿ ಆನ್ ಮಾಡಿದ್ನ ಅದು 30 ಇರ್ಲಿ 300 ಇರ್ಲಿ ಆದಷ್ಟು ಹೊಡಿಯಕ್ ಟ್ರೈ ಮಾಡ್ತೀನಿ. ಬಟ್ ಇವಾಗ ಸ್ವಲ್ಪ ಏನಂತಂದ್ರೆ ಸೀಸರ್ ಎಲ್ಲಾದ್ರೂ ಹಿಡಿದ್ಬಿಟ್ರೆ ಸ್ವಲ್ಪ ತೊಂದ್ರೆ. ಅದಕ್ಕೆ ಆದಷ್ಟು ಈ ಸರೌಂಡಿಂಗ್ ಅಲ್ಲೇ ಡ್ಯೂಟಿಗಳನ್ನ ಮಾಡ್ಕೊಂಡಿದೀನಿ. ಹೆಣ್ಣೂರು ಕಾಸು ಅಷ್ಟೊಂದು ಹೋಗಲ್ಲ. ಈ ಸಹಕಾರ ನಗರ, ಅಮೃತ್ ನಗರ, ಕೆಂಪಾಪುರ, ಹೆಬ್ಬಾಳ ಈ ಸರೌಂಡಿಂಗ್ ಅಲ್ಲೇ ಸ್ವಲ್ಪ ಡ್ಯೂಟಿ ಮಾಡ್ಕೊಂಡಿದೀನಿ. ಹೆಗಡೆ ನಗರ ಕಡೆನೆ ಹೋಗ್ತಾ ಇಲ್ಲ ನಾನು. ಆ ಕಡೆ ಹೋದ್ರೆ ಆ ಕಡೆ ಸೀಸರ್ ಇರ್ತಾರೆ ಅಂತ ಸ್ವಲ್ಪ ಇದ್ರಿಗೆ ಅಷ್ಟೇ. ಸೋಮವಾರ ತನಕ ಒಬ್ರಿಗೆ ಅಮೌಂಟ್ ಕೇಳಿದೀನಿ, ಅಮೌಂಟ್ ಅಡ್ಜಸ್ಟ್ ಆಯ್ತು ಅಂತಂದ್ರೆ ಲೋನ್ ನ ಕ್ಲಿಯರ್ 2 ತಿಂಗಳದ್ದಾದ್ರೂ ಅಥವಾ ಇವಾಗ ಕಟ್ಟಕ್ ಹೋದ್ರೆ 1 ತಿಂಗಳದ್ ಕಟ್ಟಿಸ್ಕೊಳಲ್ಲ, ಮಿನಿಮಮ್ 2 ತಿಂಗಳದ್ ಲೋನ್ ಕಟ್ಲೇಬೇಕು. ಅದಕ್ಕೆ ಸ್ವಲ್ಪ ವೈಟಿಂಗ್ ನೋಡೋಣ. ಆದಷ್ಟು ಇವಾಗ 7:30 8 ಗಂಟೆ ಆಗ ಬಂತು, ಅಷ್ಟೊಂದು ಡ್ಯೂಟಿಗಳಿಲ್ಲ. ಸೀದಾ ಅಂಗಡಿ ಹತ್ರ ಹೋಗೋಣ. ಅಂಗಡಿ ಹತ್ರ ಹೋಗ್ಬಿಟ್ಟು ಅಂಗಡಿ ನೋಡ್ಕೊಳ್ಳೋಣ. ಹಂಗೆ ವಿಡಿಯೋನು ಎಡಿಟ್ ಮಾಡ್ಕೊಳ್ಳೋಣ. ಸೊ ಅಂಗಡಿ ಕ್ಲೋಸ್ ಮಾಡುವಂತ ಟೈಮು. ಈ ವಿಡಿಯೋದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಏನಾದ್ರೂ ತಪ್ಪಿದ್ರೆ ತಿದ್ಕೊಳ್ಳೋಣ. ಹೌದು, ಇತ್ತೀಚೆಗೆ ನಾನು ಸ್ವಲ್ಪ ಡ್ಯೂಟಿ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ, ಅದಕ್ಕೆ ದುಡಿಮೆ ನಂದು ಒಂದ್ ಪಾಯಿಂಟ್ ಬಂದು ನಿಂತೈತೆ. ಇಲ್ಲ ಅಂತಂದ್ರೆ ನನ್ನ ಕೈಲಾದಷ್ಟು ನಾನು ಡ್ಯೂಟಿ ಮಾಡಕ್ ಟ್ರೈ ಮಾಡ್ತೀನಿ. ಬಟ್ ಏನಂತಂದ್ರೆ ಇರುವಂತ ಕಮಿಟ್ಮೆಂಟ್ ಗಳಿಂದಾಗಿ ಲಾಂಗ್ ಡ್ಯೂಟಿ ಹೋಗಕ್ ಆಯ್ತಾ ಇಲ್ಲ. ಏನಂತಂದ್ರೆ ಗಾಡಿನೂ ಕೂಡ ಸೀಸಿಂಗ್ ಅಲ್ಲಿ ಐತೆ. ಅದಕ್ಕೆ ಸೀಸಿಂಗ್ ಒಂದು ನಾನು ತೋರಿಸ್ಬಿಡ್ತೀನಿ ನಿಮ್ಗೆ. ಅನಿಸ್ಬೋದು ಸುಳ್ಳು ಹೇಳ್ತವನೆ ಅಂತ. 20 ಡಿಸೆಂಬರ್ಗೆ 26,820 ರೂಪಾಯಿ ಕಟ್ಟಬೇಕಾಗಿತ್ತು. 72 ಡೇಸ್ಗೆ ಸೀಸಿಂಗ್ ಕೊಡ್ತಾರೆ. ಇವಾಗ ಆಲ್ರೆಡಿ ದಾಟಿದೆ ಡೇಟು. ಎಷ್ಟು ದಿನ ಆಗೈತೆ? 81 ದಿನ ಆಗೈತೆ. ನೋಡ್ತಾ ಇದೀರಾ, 81 ದಿನ. 10 ದಿನ ಜಾಸ್ತಿ ಆಗೈತೆ. 10 ದಿನ ಟೈಮ್ ಕೊಟ್ಟಿದ್ರು. ಇನ್ನೊಂದು 5 ದಿನ ಟೈಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದಷ್ಟು ಬೇಗ ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಅಲ್ಲಿಂದ ಒಂದು ಅಮೌಂಟ್ ಬಂದ್ರೆ ಅದನ್ನ ಫಸ್ಟ್ ಸಾಲ ಮಾಡಿದೀನಿ, ಸಾಲ ಕೇಳಿದೀನಿ. ಅವ್ರು ಕೊಟ್ರೆ ಖಂಡಿತವಾಗ್ಲೂ ಅದನ್ನ ಕ್ಲಿಯರ್ ಮಾಡ್ಬಿಟ್ಟು ಯಾವುದೇ ಡ್ಯೂಟಿ ಬರ್ಲಿ, ಯಾವ ಮೂಲೆಗಾದ್ರೂ ಬರ್ಲಿ ಡ್ಯೂಟಿ ಮಾಡೋ ಅಂತ ಕೆಲಸನ ಮಾಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.